ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಬಿಗ್ ಬಾಸ್ ಕನ್ನಡಿಗರ ನೆಚ್ಚಿನ ಕಾರ್ಯಕ್ರಮ 9:30 ಆಯ್ತು ಅಂತಂದ್ರೆ ಸಾಕು ಟಿವಿ ಮುಂದೆ ಕೂತು ಕಾಮೆಂಟ್ ಮಾಡ್ತಾ ಕುಳಿತುಬಿಡ್ತಾರೆ. ಇನ್ನು ಕಿಚ್ಚನ ಪಂಚಾಯಿತಿ ಅಂದ್ರೆ ಜನರಿಗಂತೂ ಅಚ್ಚುಮೆಚ್ಚು. ವಾರದ ಕತೆ ಕಿಚ್ಚನ ಕಥೆಯಲ್ಲಿ ಯಾರಿಗೆ ಚಳಿ ಬಿಡಿಸ್ತಾರೆ, ಕಿಚ್ಚನ ಚಪ್ಪಾಳೆ ಯಾರಿಗೆ ಅಂತ ಕಾಯ್ತಾ ಇರ್ತಾರೆ. ಆದರೆ ಕಿಚ್ಚನಿಗೆ ಇದೀಗ ಕಂಟಕ ಶುರುವಾಗಿದೆ. ರಣಹದ್ದು ಬಗ್ಗೆ ಮಾತನಾಡಿ ಕಿಚ್ಚ ಪೇಚಿಗೆ ಸಿಲುಕಿದ್ದಾರೆ. ಸೀಸನ್ 12ರಲ್ಲಿ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿಯುವವರು ಯಾರು ಅಂತ ಕೇಳಿರ್ತಾರೆ. ಸೂರಜ್ಗೆ ರಣಹದ್ದು ಫೋಟೋ ಸಿಗುತ್ತೆ, ಅದನ್ನ ಗಿಲ್ಲಿ ಕುತ್ತಿಗೆಗೆ ಹಾಕಿರ್ತಾರೆ. ಆದರೆ ಈ ಹೇಳಿಕೆ ವಿರುದ್ಧ ಇದೀಗ ಆಕ್ಷೇಪ ವ್ಯಕ್ತಪಡಿಸಿರುವಂತ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನ ರಾಮನಗರ ಡಿಸಿಎಫ್ ರಾಮಕೃಷ್ಣಪ್ಪಗೆ ಹಾಗೆ ಆರ್ಎಫ್ಒ ಮನ್ಸೂರ್ಗೆ ದೂರನ್ನ ಕೊಟ್ಟಿದೆ. ಇನ್ನು ಕಿಚ್ಚ ಸುದೀಪ್ ತಪ್ಪಾದ ಮಾಹಿತಿಯನ್ನು ಹರಡಿದ್ದಾರೆ. ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡುವಂತ ಪಕ್ಷಿಯಲ್ಲ, ಅದು ಸತ್ತ ಪ್ರಾಣಿಗಳನ್ನ ಮಾತ್ರ ತಿಂದು ಪರಿಸರದ ಸಮತೋಲನ ಕಾಪಾಡುವಂತಹ ಪಕ್ಷಿ ಅದು. ಇದು ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡುವುದಿಲ್ಲ. ಇಂತಹ ಪಕ್ಷಿ ಬಗ್ಗೆ ಜನಪ್ರಿಯ ನಟ ಸುದೀಪ್ ಅವರು ತಪ್ಪು ಮಾಹಿತಿ ನೀಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ದೂರಿನಲ್ಲಿ ಏನಿದೆ? ಈ ಬಗ್ಗೆ ಮಾತನಾಡೋದಕ್ಕೆ ರಾಮನಗರ ಡಿಸಿಎಫ್ ರಾಮಕೃಷ್ಣಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿನ್ನೆಷ್ಟೇ ದೂರು ಕೂಡ ನಿಮಗೆ ಬಂದಿರುವಂತದ್ದು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ಸುದೀಪ್ ಅವರ ವಿರುದ್ಧವಾಗಿ ಅವರು ಕೊಟ್ಟಂತ ಹೇಳಿಕೆ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೂರಲ್ಲಿ ಏನಿದೆ ಸರ್? ಅದೇ ಒಂದು ನವೆಂಬರ್ ಸಂಚಿಕೆಯಲ್ಲಿ ಒಂದು ಪ್ರಸಾರವಾಗಿದೆ ಎಪಿಸೋಡ್ ಅಲ್ಲಿ ರಣಹದ್ದು ಬಗ್ಗೆ ಒಂದು ತಪ್ಪು ಮಾಹಿತಿ ನೀಡಿದ್ದಾರೆ. ಈ ರಣಹದ್ದು ಯಾವುದೇ ಜೀವ ಇರುವಂತಹ ಜೀವಿಗಳಿಗೆ ಅದು ಹಾನಿ ಮಾಡುವುದಿಲ್ಲ. ಅದು ಸತ್ತ ಪ್ರಾಣಿಗಳು ತಿಂದು ರೋಗ ಹರಡದಂತೆ ಪರಿಸರ ಸಂರಕ್ಷಣವಾದಂತ ಅತ್ಯುತ್ತಮವಾದ ಒಂದು ಪ್ರಾಣಿಯಾಗಿದ್ದು ಅದರ ಬಗ್ಗೆ ಇವರು ಹೊಂಚು ಹಾಕಿ ಸಂಚು ಮಾಡಿ ಲಬಕ್ ಅಂತ ಹಿಡಿತದೆ ಅನ್ನೋದು ತಪ್ಪು ಮಾಹಿತಿ. ಒಂದು ಜನಪ್ರಿಯ ವಾಹಿನಿಯಲ್ಲಿ ಈ ತರ ಕೊಡೋದು ತಪ್ಪು ಅಂತ ಹೇಳಿ ಒಂದು ಇದನ್ನ ಕೊಟ್ಟಿದ್ದಾರೆ. ಆದ್ರೆ ಕಾನೂನು ಪ್ರಕಾರವಾಗಿ ನಾವು ಇದನ್ನ ಯಾವ್ದು ರೀತಿಯಾದಂತ ಕ್ರಮ ಕೈಗೊಳ್ಳಲು ಆಗೋದಿಲ್ಲ. ಅದು ಕಾನೂನು ಅಡಿಯಲ್ಲಿ ಯಾವುದೂ ಇದಿಲ್ಲ. ಬಟ್ ಒಂದು ಸೃಷ್ಟೀಕರಣ ನೀಡಕ್ಕೆ ಅವ್ರ ಹತ್ರ ನಾನು ಒಂದು ಪತ್ರ ವ್ಯವಹಾರ ಮಾಡ್ತಾ ಇದ್ದೇನೆ. ಅದು ಅವ್ರಿಗೆ ಮೋಸ್ಟ್ಲಿ ಕನ್ಫ್ಯೂಷನ್ ಆಗಿರ್ಬೇಕು. ಹದ್ದುಗಳು ಮತ್ತು ರಣಹದ್ದುಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರಬೇಕು. ಹದ್ದುಗಳು ಯೂಶಲಿ ಆಗಿ ಏನು ಇವ್ರು ಹೇಳಿದ್ದಾರೆ ಅದೇ ತರ ಬೇಟೆಯಾಡುವಂತಹ ಪ್ರಾಣಿಗಳು, ಜೀವ ಇರುವಂತಹ ಸಣ್ಣ ಪ್ರಾಣಿಗಳಿರ್ಬೋದು. ಅವು ಹದ್ದುಗಳಲ್ಲಿ ಡಿಫ್ರೆಂಟ್ ವೆರೈಟೀಸ್ಗಳು ಇರ್ತವೆ. ನಿಮ್ಗೆ ಗಿಡಗಳು ಅಂತ ಕರಿತವೆ, ಹದ್ದುಗಳು ಅಂತ ಕರಿತವೆ, ಫಾಲ್ಕನ್ಸ್ ಅಂತ ಹೇಳ್ತಾರೆ. ಸೊ ಒಂದೊಂದು ಜಾತಿಯ ಇದು ಒಂದೊಂದು ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿರ್ತದೆ. ಕೆಲವು ಕೀಟಗಳ ಮೇಲೆ, ಕೆಲವುಗಳು ಇಲಿಗಳು ಮತ್ತು ರೋಡೆಂಟ್ಸ್ ಅಂತ ಏನ್ ಹೇಳ್ತೀವಿ ಆ ತರ ಪ್ರಾಣಿಗಳ ಮೇಲೆ, ಇನ್ ಕೆಲವು ಹಾವು ಮಾಡ್ತವೆ. ಮೋಸ್ಟ್ಲಿ ಹದ್ದುಗಳು ಅಂತ ಅಂದ್ಮೇಲೆ ರಣಹದ್ದು ಅದಕ್ಕಿಂತ ದೊಡ್ಡದು ಅನ್ನೋ ಒಂದು ಕಲ್ಪನೆ ಆಗಿರ್ಬೇಕು. ಮತ್ತೆ ಅದು ಇನ್ನೂ ದೊಡ್ಡದಾಗಿ ಬೇಟೆ ಆಡುತ್ತೆ ಅನ್ನೋ ಕಲ್ಪನೆ ಇರ್ಬೇಕು. ಆದ್ರೆ ರಣಹದ್ದುಗಳು ಹದ್ದುಗಳಿಗಿನ ದೊಡ್ಡದೆ. ಆದ್ರೆ ಅವ ಬೇಟೆ ವಿಚಾರದಲ್ಲಿ ಅವು ಯಾವತ್ತೂ ಬೇಟೆ ಆಡೋದಿಲ್ಲ. ಅವು ಸತ್ತ ಪ್ರಾಣಿಗಳನ್ನ ತಿಂತವೆ. ಅಂದ್ರೆ ಅದ್ರ ಹದ್ದುಗಳಲ್ಲಿ ಕೂಡ ವೆರೈಟಿ ಇರ್ತವೆ. ಅವು ಕೆಲವು ಸಣ್ಣ ಸತ್ತ ಪ್ರಾಣಿಗಳನ್ನ ತಿನ್ನುತ್ತವೆ. ಇನ್ ಕೆಲವು ದೊಡ್ಡ ದೊಡ್ಡ ನಮ್ಮ ರಾಮನಗರದಲ್ಲಿರುವಂತಹ ವಲ್ಚರ್ಗಳು, ಲಾಂಗ್ ಬಿಲ್ಡ್ ವಲ್ಚರ್ ಯೂಶಲಿ ಏನಾಗ್ತವೆ ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು ಅಂದ್ರೆ ಹಸು, ಎಮ್ಮೆ, ಇವನ್ನ ಮನುಷ್ಯನು ಕೂಡ. ಇಂದಿನ ಪಾರ್ಸಿ ಜನಾಂಗದವರು ಈ ಒಂದು ಹದ್ದುಗಳಿಗೋಸ್ಕರನೇ ಒಂದು ತಮ್ಮ ಬಾಡಿಗಳನ್ನ ಉಳ್ತಿರ್ಲಿಲ್ಲ ಅಥವಾ ಸುಡ್ತಿರ್ಲಿಲ್ಲ. ಇಂಥ ಕಡೆಗಳಲ್ಲಿ ಆಹಾರಕ್ಕೋಸ್ಕರ ಅದು ಬಿಡ್ತಾ ಇದ್ರು. ಈಗ ಆ ಒಂದು ಸೃಷ್ಟೀಕರಣ ನಾನು ಪತ್ರ ವ್ಯವಹಾರ ಮಾಡಿದ್ದೀನಿ. ಹದ್ದು ಮತ್ತು ರಣಹದ್ದುಗಳ ಬಗ್ಗೆ ಒಂದು ಅವ್ರಿಗೆ ವ್ಯತ್ಯಾಸಗಳನ್ನ ಬಗ್ಗೆ ಬರೆದು ಇದನ್ನು ಸೃಷ್ಟೀಕರಣ ನೀಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಸೃಷ್ಟೀಕರಣ ನೀಡಿದ್ರೆ ಒಂದು ಅನುಕೂಲನೂ ಆಗತ್ತೆ, ಎಜುಕೇಶನ್ ತರನೂ ಆಗತ್ತೆ. ಬೇರೆ ಯಾರೋ ಟಿವಿಗಳು ನೋಡ್ತಿರೋ ಮಕ್ಕಳುಗಳಿಗೆ ಅಥವಾ ಓದಿರೋ ಸ್ಟೂಡೆಂಟ್ ಜನಮಾನಸದಲ್ಲಿ ಹದ್ದುಗಳ ಬಗ್ಗೆ, ರಣಹದ್ದುಗಳ ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಬರುತ್ತೆ ಅಂತ ಹೇಳಿ ನನ್ನ ಇದು. ಕ್ಷಮೆ ಯಾಚಿಸಬೇಕಾಗುತ್ತಾ ಸರ್ ಅಥವಾ ಹೇಗೆ? ಇಲ್ಲ, ಅದೆಲ್ಲ ಅಷ್ಟು ಕ್ಷಮೆ ಯಾಚದಂತ ದೊಡ್ಡದು ವಿಚಾರ ಏನಲ್ಲ. ಇದು ಮಾಹಿತಿ ಸ್ವಲ್ಪ ಕೊರತೆ ಇರೋದ್ರಿಂದ ರಿಸರ್ಚ್ ಟೀಮ್ ಅವರು ಮಾಹಿತಿ ಯಾಕಂದ್ರೆ ಬಹುದೊಡ್ಡ ಕಾರ್ಯಕ್ರಮ ಸರ್, ಲಕ್ಷಾಂತರ ಮಂದಿ ನೋಡ್ತಿರ್ತಾರೆ. ಆದ್ರೂ ಕಿಚ್ಚನ ಬಾಯಲ್ಲಿ ಏನಾದ್ರೂ ಒಂದು ವಾಕ್ಯಗಳು ಬರುತ್ತೆ ಅಂದ್ರೆ ತುಂಬಾ ಅಳೆದು ತೂಗಿ ಲೆಕ್ಕಾಚಾರ ಹಾಕಿನೇ ಹೇಳ್ತಾರೆ ಅನ್ನೋದು. ಅವರು ಮಾಡಿದ ತಪ್ಪಿಂದ ನಮ್ಮ ರಣಹದ್ದುಗಳಿಗೆ ಇವತ್ತೊಂದು ಪ್ರಚಾರ ಸಿಗ್ತಾ ಇದೆ. ನಾನು ಅವ್ರದ್ದು ಇದು ಮಾಡಿದ್ರೆ ಬೇರೆ ನಾನು ಹೇಳಿದ ರೀತಿಯಲ್ಲಿ ಒಂದು ಸೃಷ್ಟೀಕರಣ ನೀಡಿದ್ರೆ ಇನ್ನೂ ಜನಗಳಿಗೆ ಅದ್ರ ಬಗ್ಗೆ ಅನುಭವ ಆಗುತ್ತೆ ಅಂತ. ಅಂದ್ರೆ ಇಲ್ಲಿ ಹೊಂಚಿ ಹಾಕಿ ಕೊಲ್ಲುವಂತದ್ದು ಹದ್ದುಗಳು, ರಣಹದ್ದುಗಳಲ್ಲ. ಹಲೋ, ಈಗ ಹೊಂಚು ಹಾಕಿ ಕೊಲ್ಲುವಂತ ಪ್ರಾಣಿ ಇಲ್ಲಿ ಪಕ್ಷಿ ರಣಹದ್ದಲ್ಲ, ಹದ್ದು ರಣಹದ್ದು ಆತರ ಮಾಡುದಿಲ್ಲ. ಅದರ ನೇಚರ್ ಹೇಗೆ ಸರ್? ನೇಚರ್ ಆತರ ಸ್ವಲ್ಪ ಹೊಂಚು ಹಾಕಿ ಇದು ಮಾಡ್ತವೆ.
ಅದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರಿಯಾದ ಒಂದು ಮಾಹಿತಿಗಳು ಇಲ್ಲದೆ ಇರೋದ್ರಿಂದ ಯೂಶಲ್ ಆಗಿ ಎಲ್ಲರೂ ಏನ್ ಹೇಳ್ತಾರೆ ಹದ್ದಿನ ಕಣ್ಣು ಅಂತ ಹೇಳ್ತಾರೆ. ಹೌದು ಹೌದು. ಹದ್ದಿನ ಕಣ್ಣು ಅಂತಂದ್ರೆ ಹದ್ದಿನ ಕಣ್ಣು ಬಹಳ ಶಾರ್ಪ್ ಅಂತ. ಸೊ ಒಂದು ಅದು ಎತ್ತರದಲ್ಲಿ ಆರ್ತಾ ಇರುವ ಕೂಡ ಕೆಳಗಡೆ ಇರುವಂತ ಒಂದು ಸಣ್ಣ ಪ್ರಾಣಿ ಕೂಡ ಅದು ಕಾಣಿಸುತ್ತೆ. ಸರ್ ನಾವ್ ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿರ್ತೀವಿ ಮೌಂಟೇನ್ ಗೋಟ್ ಅನ್ನ ಈ ಹದ್ದುಗಳು ಎತ್ಕೊಂಡೋಗಿ ಮೇಲಿಂದ ಕೆಳಗ್ ಬೀಳಿಸಿ ವೆರೈಟಿ ಇರ್ತವೆ, ಗಿಡಗಳು ಅಂತ ಹೇಳ್ತೀವಿ. ಅದು ಹದ್ದ ರಣ ಹದ್ದ ಸರ್ ಅದು? ಅದು ಹದ್ದ ಅಥವಾ ರಣ ಹದ್ದುಗಳ? ಅದು ಹದ್ದುಗಳು ಯಾವತ್ತು ರಣ ಹದ್ದು ಸತ್ತ ಪ್ರಾಣಿಗಳನ್ನ ಇದ್ ಮಾಡೋದು. ಸೊ ಇದೇನಾಗತ್ತೆ ಅಂದ್ರೆ ಪ್ರಕೃತಿನೇ ನಮ್ಮನ್ನ ಒಂದು ನಾವ್ ಹೆಂಗ್ ಕ್ಲೀನ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದ್ ಮಾಡಿದ್ದೇವೆ. ಈಗ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಯಾವ್ದೋ ಒಂದು ಅನಾಥ ಪ್ರಾಣಿ ಸತ್ತು ಬಿದ್ರೆ ಅದನ್ನ ಯೂಶಲ್ ಆಗಿ ಯಾರು ಎತ್ತು ಬಿಸಾಕೋದಿಲ್ಲ, ಇನ್ನೊಂದು ಮಾಡೋದಿಲ್ಲ. ಅಥವಾ ಕಾರ್ನಲ್ಲಿ ಇರ್ಬೋದು, ಎಲ್ಲೋ ಇರ್ಬೋದು, ಆ ಸತ್ ಪ್ರಾಣಿ ಇದ್ದಾಗ ಅದನ್ನ ಯಾರು ಸಡನ್ ಆಗಿ ಕ್ಲೀನ್ ಮಾಡಕ್ ಹೋಗೋದಿಲ್ಲ. ಅದನ್ನ ಇವು ತಿಂದು ರೋಗಗಳು ಹರಡದಾಗ ನಿಮ್ಗೆ ಗೊತ್ತಿರ್ಬೇಕು, ಡೆಡ್ ಆದ್ಮೇಲೆ ಅನೇಕ ಸಾಂಕ್ರಾಮಿಕ ರೋಗಗಳು ಆ ಪ್ರಾಣಿಗಳಿಂದ ಹರಡುವಂತ ಒಂದು ಸಾಧ್ಯತೆ ಇರ್ತವೆ. ಅದರಿಂದ ಏನಾಗ್ತವೆ ಅಂದ್ರೆ ಈ ಒಂದು ರಣಹದ್ದುಗಳು ಪರಿಸರವನ್ನ ಸ್ವಚ್ಛ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಅವು ಭಾಗಿಯಾಗಿರ್ತವೆ. ಹ್ಯಾಬಿಟೇಟ್ ನ ತರ ಒಂದು ಪ್ರಕೃತಿ ವಿಸ್ಮಯ, ಪ್ರಕೃತಿನೇ ಒಂಥರ ವಿಸ್ಮಯ ಇರ್ತದೆ. ಅದು ಒಂದೊಂದು ಪ್ರಾಣಿಗಳಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇದು ಒಂದು ಸೃಷ್ಟೀಕರಣ ನೀಡಿದ್ರೆ ಈಗ ನೀವು ಹೇಳಿದಾಗೆ ಕಿಚನ್ ಬಾಯಲ್ಲಿ ಸುದೀಪ್ ಅವ್ರ ಬಾಯಲ್ಲಿ ಬಂದಾಗ ಇದು ಒಂದು ತಪ್ಪಾಗಿರ್ಬೋದು. ಇದು ಸೃಷ್ಟೀಕರಣ ನೀಡಿ ಲಕ್ಷಾಂತರ ಜನಗಳಲ್ಲಿ ಬಗ್ಗೆ ಎಜುಕೇಶನ್ ಆಗಬಹುದು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಏನಾದ್ರು ಆಕ್ಟ್ ನಡಿ ಇಲ್ಲ, ಅದು ಆಕ್ಟ್ ಹೇಳಕ್ ಆಗೋದಿಲ್ಲ, ಅದೆಲ್ಲ ಬರುವುದಿಲ್ಲ. ಅದೇ ಒಂದು ಯಾಕಂದ್ರೆ ರಣಹದ್ದುಗಳನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದು ಸಂಘ ಸಂಸ್ಥೆ ಹಲವಾರು ವರ್ಷಗಳಿಂದ ಅಂದ್ರೆ ಅವರ ಭಾವನೆ ಕೂಡ ಧಕ್ಕೆ ಆಗುತ್ತೆ ಅಂತ ಅವರು ಕೇಳಿರೋದು. ಈಗ ಆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಟ್ ಅಲ್ಲಿ ಅದನ್ನ ಹಂಟ್ ಮಾಡಿದಾಗ ಅಥವಾ ಅದರ ವಾಸಸ್ಥಾನಗಳನ್ನ ನಾಶ ಮಾಡಿದಾಗ ಅಥವಾ ಯಾವ್ದಾದ್ರು ಪ್ರಚೋದನಕಾರಿಗಳು ಹದ್ದುಗಳು ಸರಿ ಇಲ್ಲ, ಹದ್ದುಗಳನ್ನ ಬೇರೆ ತರ ಹೇಳಿದಾಗ ಇದಾಗತ್ತೆ. ಒಂದು ಹದ್ದುಗಳ ಬಗ್ಗೆ ಅವರು ಇವಾಗ ರಣ ಹದ್ದು ಅಂತ ಸಾಮಾನ್ಯವಾಗಿ ಯಾರು ಹದ್ದುಗಳು ನೋಡಿರ್ತಾರೆ, ರಣ ಹದ್ದು ನೋಡಿರ್ ಕಡಿಮೆ. ಈಗ ನಾವು ಅದರಲ್ಲಿ ಅವು ಸಂತತಿಗಳು ನಾಶ ಆಗಿದ್ದಾವೆ, ಅಳಿವಳಿವನ ಒಂದು ಅಂಚಿಗೆ ಬಂದು ಉಳಿದಿದೆ. ನಮ್ಮ ರಾಮನಗರದಲ್ಲಿ ರಾಮದೇವರ ಬೆಟ್ಟ ಅನ್ನೋ ಒಂದು ಇದರಲ್ಲಿ ಒಂದು ಈಗ ಮಾತ್ರ ಇಡೀ ಇಂಡಿಯಾದಲ್ಲಿ ಒಂದು ಸ್ಯಾಂಚುರಿಯನ್ನ ಮಾಡಿ ಅಲ್ಲಿ ಕಾಪಾಡ್ತಿದೀವಿ. ಅಲ್ಲಿ ಏನಾಗಿದೆ, ನಮ್ಮಲ್ಲಿ ಇರುವಂತಹ ಒಂದು ಲಾಂಗ್ ಬಿಲ್ಡ್ ವಲ್ಚರ್ ಮತ್ತೆ ಈಜಿಪ್ಷಿಯನ್ ವಲ್ಚರ್ ಅಂತ 2 ವಲ್ಚರ್ಗಳಿದಾವೆ. ಸೊ ಲಾಂಗ್ ಬಿಲ್ಡ್ ವಲ್ಚರ್ ಅದೇ ಗುದ್ದ ಕೊಕ್ಕಿನದು, ಅದು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಇದ್ ಮಾಡುತ್ತೆ. ಇದನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಈಜಿಪ್ಷಿಯನ್ ವಲ್ಚರ್ನ ಕುಂಬಾರ ಕೋಳಿ ಅಂತ ಹೇಳ್ತೀವಿ. ಇದು ಸ್ಮಾಲ್ ಯಾವ್ದು ನಮ್ಮ ರೇಷ್ಮೆ ಹುಳ ಅಂತ ಉಪ್ಪಟಗಳಿಂದ ಹಿಡಿದು ಕೋಳಿ ಅಂತ ಪ್ರಗಾತ್ರದ ಪ್ರಾಣಿಗಳನ್ನ ತಿನ್ನುತ್ತೆ. ಸೊ ಅಂದ್ರೆ ಪ್ರಕೃತಿಲಿ ಕೂಡ ಆ ಒಂದು ವಿಧ ವಿಧ ರಣಹದ್ದುಗಳು ಮಾಡಿ ಅವಕ್ಕೆ ಡಿಫ್ರೆಂಟ್ ಇದನ್ನ ಆಹಾರ ಪದ್ಧತಿಗಳನ್ನ ಇದ್ ಮಾಡಿರ್ತಾರೆ. ಅಂದ್ರೆ ಪ್ರತಿಯೊಂದು ಪ್ರಾಣಿ ಅಥವಾ ಪಕ್ಷಿಗಳಿಗೂ ಅದರದ್ದೇ ಆದಂತಹ ಮಹತ್ವ ಇರುತ್ತೆ. ತಪ್ಪು ಗ್ರಹಿಕೆಯಿಂದನೋ ಅಥವಾ ಮಾಹಿತಿ ಕೊರತೆಯಿಂದನೋ ಏನೇನೋ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರ್ದು ಅನ್ನೋದು ಕೊಡಬಾರ್ದು ಅಷ್ಟೇ. ಈಗ ಕೊಟ್ಟಿದ್ದು ನಾವು ಅದನ್ನು ಪಾಸಿಟಿವ್ ತಗೊಂಡು ನಮ್ಮ ಒಂದು ರಣಹದ್ದು ಬಗ್ಗೆ ಒಂದು ಒಳ್ಳೆ ವಿಚಾರ ಹೇಳಿದ್ರೆ ಅದು ಒಂದು ಸಮಾಜವಾದದ ಒಂದು ಒಳ್ಳೆ ಸಂದೇಶ ಕೊಡುವಂತಹ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ಗುಡ್ ರೀಸನ್ ಅಂತ ಹೇಳ್ತಾರಲ್ಲ ಸರ್. ನಮ್ಮ ರಾಮನಗರದ ಹತ್ರ ಇಲ್ಲಿ ವಲ್ಚರ್ ಸೆಂಟರ್ ಇದೆ, ಇಲ್ಲಿ ಇಷ್ಟೆಲ್ಲ ಹದ್ದುಗಳು ಬೇರೆ ಬೇರೆ ದೇಶದಿಂದ ಬಂದು ಹೋಗಿರುವಂತಹ ಪ್ರಾಣಿಗಳು ಕೂಡ ಇದೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿ ಇರ್ಲಿಲ್ಲ. ಬಹುಶಃ ಈ ಮೂಲಕವಾದ್ರೂ ಪ್ರಚಾರವಾಯ್ತು ಅಂತ ಅನ್ಸುತ್ತೆ. ಹೌದೌದು. ಈಗ ಅದನ್ನ ಏನು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದಂಗೆ ಏನೋ ಒಂದು ಪ್ರಚಾರದ ಕೆಲವರು ಗೊತ್ತಿರ್ತಿರ್ಲಿಲ್ಲ. ಬಟ್ ಇದರ ಪರಿಸರ ಪ್ರೇಮಿಗಳಿಗಷ್ಟೇ ಅದು ವಿಚಾರಗಳು ಗೊತ್ತಿತ್ತು. ಯಾಕೆ ನಾವು ಸೆಪ್ಟೆಂಬರ್ 1st ವೀಕ್ ಅಲ್ಲಿ ರಣಹದ್ದು ಅವೇರ್ನೆಸ್ ವೀಕ್ ಅಂತ ಮಾಡ್ತೀವಿ. ಆ ಟೈಮ್ಗಳಲ್ಲಿ ಬಹಳಷ್ಟು ಸುಮಾರು ಬೆಂಗಳೂರು ಕಡೆಯಿಂದ ಬೇರೆ ಕಡೆ ಎಲ್ಲಾ ಕಡೆಯಿಂದನು ನಮ್ಮ ಕರ್ನಾಟಕರಾದಂತ ಬೇರೆ ರಾಜ್ಯಗಳಿಂದ ಎಲ್ಲ ಬಂದು ಅವೇರ್ನೆಸ್ ಡೇ ನಲ್ಲಿ ಪಾಲ್ಗೊಂಡು ಬಹಳ ಖುಷಿಯಾಗಿ ಹೋಗಿದ್ದಾರೆ. ಸುಮಾರು ಒಂದು 600-700 ಜನಗಳು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದು ತಾವು ಅವ್ರು ಮಾಡಿರೋದು ಒಂದು ಸಣ್ಣ ತಪ್ಪಿಂದ ಅನೇಕ ಜನರಿಗೆ ಇದನ್ನ ನಾವು ಪಾಸಿಟಿವ್. ಏನೇ ಆದ್ರೂ ಇದು ಪ್ರಾಣಿ ಪ್ರಿಯರಿಗೆ, ಪಕ್ಷಿ ಪ್ರಿಯರಿಗೆ, ಅದ್ರ ಜೊತೆಗೆ ಭಾವನಾತ್ಮಕವಾಗಿ ಒಡನಾಟ ಇಟ್ಕೊಂಡಿದ್ದವರಿಗೆ ಕೊಂಚ ಬೇಸರ ಆಗೋದಂತೂ ಸಹಜ ಅಂತ ಅನ್ಸುತ್ತೆ. ನಿಜ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಎಲ್ಲರಿಗೂ ಎಲ್ಲಾನು ತಿಳಿದಿರಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನನ್ನ ಭಾವನೆಗಳಿರ್ತವೆ. ನಾವು ಅದರಿಂದ ಏನಾಗಿದೆ, ಒಂದು ತಪ್ಪು ಮಾಹಿತಿಯಿಂದ ಒಂದು ಒಳ್ಳೆ ಪ್ರಚಾರ ಇದು ಇವ್ರು ಕೊಟ್ರೆ ಮಾತ್ರ ಅವು ಅನುಕೂಲ ಆಗುತ್ತೆ. ನಾವು ಏನು ಸೃಷ್ಟೀಕರಣ ಕೇಳಿದೀವಲ್ಲ, ಅದನ್ನ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಅವರು ಅದನ್ನ ಪ್ರಸಾರ ಮಾಡಿದ್ರೆ ಅದು ಅವರ ಒಂದು ತಪ್ಪನ್ನು ಅದಕ್ಕೆ ತಾವೇನು ಹೇಳಿದ್ರೆ ಪ್ರಾಯಶ್ಚಿತ್ತನೋ ಅಥವಾ ಇನ್ನೊಂದೇನೋ ಅಥವಾ ಒಂದು ತಿದ್ದುಕೊಳ್ಳೋದು ಒಂದು ನಡೆ ಆಗತ್ತಲ್ಲ, ಅದಾದಂಗೆ ಅನ್ಸುತ್ತೆ ನಮ್ಗೆ. ಈಗಾಗಲೇ ನೋಟಿಸ್ ಕಳ್ಸಿದ್ದೀರಾ ಸರ್ ನೀವು?
ನೋಟಿಸ್ ಅಂತ ಹೇಳಕ್ಕಾಗಲ್ಲ, ಒಂದು ಲೆಟರ್ ಹಾಕ್ತೀನಿ. ಲೆಟರ್ ಕಳ್ಸ್ಕೊಟ್ಟು ರೆಡಿ ಆಗಿದೆ, ಕಳ್ಸ್ತಾ ಇದೀನಿ ಈಗ. ಓಕೆ ಓಕೆ. ಪತ್ರಾಧಾರ ನೋಟಿಸ್ ಕೊಡುವಂತದ ಇದು ಬರುದಿಲ್ಲ ಅದೆಲ್ಲ. ಏನ್ ನಿರೀಕ್ಷೆ ಮಾಡ್ತಿದ್ದೀರಾ ಸರ್ ನೀವು ಆ ಟೀಮ್ ಕಡೆಯಿಂದ? ಅದೇ ನಿರೀಕ್ಷೆ ಏನಂದ್ರೆ ಮುಂದಿನ ಎಪಿಸೋಡ್ ಅಲ್ಲಿ ಸುದೀಪ್ ಅವರ ಕಿಚ್ಚ ಸುದೀಪ್ ಅವರ ಮಾತಿನಿಂದ ಒಂದು ಸೃಷ್ಟೀಕರಣ ಹೇಳಿದ್ರೆ ಅದು ಸಂತೋಷವಾಗ್ತದೆ. ರಾಮನಗರದ ಬಗ್ಗೆ ಹೇಳ್ತಾ ಇರುವಂತ ವಲ್ಚರ್ ಸ್ಯಾಂಚುರಿ ಬಗ್ಗೆ ಹೇಳಿ ಒಂದು ಎರಡು ಇದು ಮಾಡಿದ್ರೆ ನಮ್ಮ ಒಂದು ಇಂಡೈರೆಕ್ಟ್ ಆಗಿ ನಮ್ಮ ವಲ್ಚರ್ ಬಗ್ಗೆ ಮತ್ತೆ ಪ್ರಾಣಿ ಪರಿಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಟಿವಿ ನನ್ನೊಂದಿಗೆ ಮಾತನಾಡೋದಕ್ಕಾಗಿ. ಇದು ರಾಮಕೃಷ್ಣಪ್ಪ ಅವರ ಮಾತಾಗಿದೆ.